ಒಂದು ಸಲ ಕಣ್ಣು ಮುಚ್ಚಿ ಜಸ್ಟ್ ಇಮ್ಯಾಜಿನ್ ಮಾಡಿ, ನಿಮ್ಮ ಜೊತೆಗೆ ಒಂದು ದುರ್ಘಟನೆ ನಡೆದಿದೆ ಮತ್ತೆ ನೀವು ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಅಂದ್ರೆ ಆಸ್ಟ್ರೇಲಿಯಾ ದೇಶದ ಮರುಭೂಮಿಯಲ್ಲಿ ಸಿಲುಕಿದ್ದೀರಾ. ಈ ಮರುಭೂಮಿಯ ವಿಸ್ತೀರ್ಣ ಸರಿಸುಮಾರು 14 ಲಕ್ಷ ಸ್ಕ್ವೇರ್ ಕಿಲೋಮೀಟರ್ ಆಗಿದೆ. ಇದು ಪ್ರಪಂಚದ 4ನೇ ಅತಿ ದೊಡ್ಡ ಮರುಭೂಮಿ ಪ್ರದೇಶ ಆಗಿದೆ. ನೀವು ಈ ಮರುಭೂಮಿಯಲ್ಲಿ ಕಳೆದು ಹೋಗಿದ್ದೀರಾ. ನಿಮಗೆ ತಿನ್ನಲು ಆಹಾರ ಇಲ್ಲ, ಕುಡಿಯಲು ನೀರು ಇಲ್ಲ, ಮತ್ತೆ ಧರಿಸಲು ಚಪ್ಪಲಿ ಸಹ ಇಲ್ಲ. ಜೀವಂತವಾಗಿರಲು ಯಾವ ದಿಕ್ಕಿನಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ. ಅಷ್ಟೇ ಅಲ್ಲ, ಮರುಭೂಮಿಯ ತಾಪಮಾನ ದಿನದಲ್ಲಿ 45 ಡಿಗ್ರಿಗಿಂತ ಜಾಸ್ತಿ ಆಗಿರುತ್ತೆ. ಇದು ನಿಮ್ಮನ್ನ ಪ್ರತಿಕ್ಷಣ ಸುಡ್ತಾ ಇದೆ. ಈಗ ಕಣ್ಣು ತೆಗೆದು ದೇವರಿಗೆ ಧನ್ಯವಾದ ಹೇಳಿ. ಇಂತಹ ಪರಿಸ್ಥಿತಿ ಯಾವತ್ತೂ ಬಾರದೇ ಇರಲು. ಆದರೆ ನಾ ಇವತ್ತು ಹೇಳಲು ಹೊರಟಿರುವ ಕತೆ ಯಾವುದೇ ಕಾಲ್ಪನಿಕ ಕಥೆಯಲ್ಲ. ಇದೊಂದು ರಿಯಲ್ ಲೈಫ್ ಸರ್ವೈವಲ್ ಸ್ಟೋರಿ ಆಗಿದೆ. ಇದನ್ನ ಕೇಳಿದ ಮೇಲೆ ನಿಮ್ಗೆ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ. ಒಬ್ಬ ವ್ಯಕ್ತಿ ನಿರ್ಧಾರ ಮಾಡಿದ್ರೆ ಏನೆಲ್ಲ ಮಾಡಬಹುದು ಅನ್ನೋದನ್ನ ನೀವು ಇವತ್ತು ನೋಡೋದಿಲ್ಲ, ಬದಲಾಗಿ ಅದನ್ನ ಕೇಳ್ತೀರಾ, ಅದನ್ನ ಫೀಲ್ ಮಾಡ್ತೀರಾ. ಹಾಗಿದ್ರೆ ಬನ್ನಿ ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ನಮ್ಮ ಕಮ್ಯುನಿಟಿಯನ್ನ ಜಾಯಿನ್ ಆಗಿ. ಕತೆ ಇದೆ ರಿಕ್ಕಿ ಮ್ಯಾಗಿ ಅವರದು. ಇವರು 1970ರಂದು ಆಸ್ಟ್ರೇಲಿಯಾದಲ್ಲಿ ಜನಿಸಿದ್ರು. ಇವರ ಪೂರ್ತಿ ಜೀವನ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಕಳಿತು. ಈತ ಚಿಕ್ಕವನು ಇದ್ದಾಗಿನಿಂದಲೇ ಹಣದ ಸಮಸ್ಯೆ ಎದುರಾಗಿತ್ತು. ಇಂತಹ ಸಂದರ್ಭದಲ್ಲಿ ಇವರ ತಂದೆಯ ಸಾವು ಕೂಡ ಆಯಿತು. ಮುಂದಿನ ಶಿಕ್ಷಣಕ್ಕಾಗಿ ಇವರ ಬಳಿ ಹಣ ಇರಲಿಲ್ಲ. ಅದಕ್ಕೆ ಕಾಲೇಜು ಸೇರಲಿಲ್ಲ. ಮತ್ತೆ ಮನೆಯ ಜವಾಬ್ದಾರಿ ಆತನ ಹೆಗಲ ಮೇಲೆ ಬಂತು. ಆತ ಎಲೆಕ್ಟ್ರಿಷಿಯನ್ ಇಂದ ಮೀನುಗಾರನವರೆಗೆ ಮತ್ತೆ ಮೀನುಗಾರನಿಂದ ವಾಚ್ಮೆನ್ ವರೆಗೆ ಎಲ್ಲಾ ಕೆಲಸ ಮಾಡಿದ. ಇಷ್ಟೆಲ್ಲ ಕಷ್ಟ ಅನುಭವಿಸಿದ ರಿಕ್ಕಿಯ ಜೀವನ ಈಗ ಬದಲಾಗುವ ಹಂತಕ್ಕೆ ಬಂದಿತ್ತು. 2006ರಲ್ಲಿ ಆತನ ವಯಸ್ಸು 35 ವರ್ಷ ಆಗಿತ್ತು. ಆಗ ವೆಸ್ಟರ್ನ್ ಪೋರ್ಟ್ ಆಸ್ಟ್ರೇಲಿಯಾ ಕಡೆಯಿಂದ ಅವನಿಗೆ ಸರ್ಕಾರಿ ನೌಕರಿಯ ಆಫರ್ ಲೆಟರ್ ಸಿಕ್ಕಿತು. ಈ ಅವಕಾಶವನ್ನು ಆತ ಕಳೆದುಕೊಳ್ಳಬಾರದು ಅಂತ ಅನ್ಕೊಂಡಿದ್ದ. ಆತ ಈಸ್ಟರ್ನ್ ಆಸ್ಟ್ರೇಲಿಯಾದಲ್ಲಿ ಇರ್ತಾ ಇದ್ದ. ಮತ್ತೆ ಅವನಿಗೆ ವೆಸ್ಟರ್ನ್ ಆಸ್ಟ್ರೇಲಿಯಾ ತಲುಪಬೇಕಾಗಿತ್ತು. ಫ್ಲೈಟ್ ನಿಂದ ಹೋಗಲು ಅವನ ಬಳಿ ಅಷ್ಟೊಂದು ಹಣ ಇರಲಿಲ್ಲ. ಅದಕ್ಕೆ ಆತ ದಾರಿ ಮುಖಾಂತರವೇ ವೆಸ್ಟರ್ನ್ ಆಸ್ಟ್ರೇಲಿಯಾ ಹೋಗಲು ನಿರ್ಧಾರ ಮಾಡಿದ. ಇಲ್ಲಿ ಗಮನಿಸುವ ವಿಷಯ ಏನಂದ್ರೆ, ಆಸ್ಟ್ರೇಲಿಯಾ 6ನೇ ಅತಿ ದೊಡ್ಡ ದ್ವೀಪಗಳಲ್ಲಿ ಒಂದಾಗಿದೆ. ಆದರೆ ಇಲ್ಲಿನ ಜನ ಕರಾವಳಿ ಪ್ರದೇಶದಿಂದ 50 ಕಿಲೋಮೀಟರ್ ದೂರದಲ್ಲಿಯೇ ಇರ್ತಾರೆ. ಅಂದ್ರೆ ಆಸ್ಟ್ರೇಲಿಯಾದ ನಗರಗಳು ಸಮುದ್ರಕ್ಕೆ ತುಂಬಾ ಹತ್ತಿರವಾಗಿವೆ. ಇದರಿಂದ ಮಧ್ಯದ ಭೂಭಾಗ ಪೂರ್ತಿ ಮರುಭೂಮಿಯಾಗಿ ನಿರ್ಮಾಣ ಆಗಿದೆ. ಇದೇ ಮರುಭೂಮಿ ಪ್ರದೇಶವನ್ನು ದ ಗ್ರೇಟ್ ಆಸ್ಟ್ರೇಲಿಯನ್ ಡೆಸರ್ಟ್ ಅಂತಾರೆ. ರಿಕ್ಕಿ ಕೂಡ ಇದೇ ಪ್ರದೇಶದಿಂದ ಹಾದು ಹೋಗ್ತಾ ಇದ್ದ. ಆತನ ಬಳಿ ಎಲ್ಲಾ ಸೌಲಭ್ಯ ಇತ್ತು. ಪ್ಯಾಕಿಂಗ್ ಫುಡ್, ನೀರು ಮತ್ತೆ ಪೆಟ್ರೋಲ್. ಅಂದ್ರೆ ಆತ ತನ್ನ ಪ್ರವಾಸಕ್ಕೆ ಪೂರ್ತಿ ಸಜ್ಜಾಗಿ ಹೊರಟಿದ. ದಾರಿಯಲ್ಲಿ ಹೋಗುವಾಗ ತನ್ವೀರ್ ಡೆಸರ್ಟ್ ಬಳಿ ಅವನಿಗೆ 3 ಜನ ಕಾಣಿಸಿದ್ರು. ಮತ್ತೆ ಅವರ ಕಾರು ಸಮಸ್ಯೆಗೆ ಈಡಾಗಿತ್ತು. ಇದರಿಂದ ಅದು ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಅವರು ಕೂಡ ರಿಕ್ಕಿಯ ಹಾಗೆ ರೋಡ್ ಟ್ರಿಪ್ ಗೆ ಹೊರಟಿದ್ರು. ಆಗ ರಿಕ್ಕಿಯ ಕಾರ್ ನೋಡಿ ಲಿಫ್ಟ್ ಕೇಳಿದ್ರು. ಅದಕ್ಕೆ ರಿಕ್ಕಿ ಮಾನವೀಯತೆ ತೋರಿಸಿದ. ಆದರೆ ಆ 3 ಜನ ರಿಕ್ಕಿಗೆ ಡ್ರಗ್ಸ್ ಕೊಟ್ರು. ಮತ್ತೆ ರಿಕ್ಕಿ ಮೂರ್ಛೆ ಹೋದ. ಯಾವಾಗ ರಿಕ್ಕಿಗೆ ಪ್ರಜ್ಞೆ ಬಂತು, ಆಗ ಆತ ತನ್ನ ಸುತ್ತಮುತ್ತ ನೋಡಿದ. ಅವನಿಗೆ 4 ದಿಕ್ಕಿನಲ್ಲಿ ದೂರದವರೆಗೆ ಕೇವಲ ಮರುಭೂಮಿ ಕಾಣ್ತಾ ಇತ್ತು. ಮಣ್ಣಿನ ಬೆಟ್ಟಗಳು ಕಾಣ್ತಾ ಇದ್ವು. ನೀರಿನ ಹೆಸರು ಕೂಡ ಇರಲಿಲ್ಲ. ಅವನಿಗೆ ಗೊತ್ತೇ ಇರಲಿಲ್ಲ ಆತ ಎಲ್ಲಿ ಇದ್ದಾನೆ ಎಂದು. ತಲೆ ಮೇಲೆ ಸುಡುವ ಉರಿ ಬಿಸಿಲು, ಟೆಂಪರೇಚರ್ 45 ಡಿಗ್ರಿ ಆಸುಪಾಸಿನಲ್ಲಿ ಇತ್ತು. ಆತನ ಹಣ, ಫೋನ್, ವಾಲೆಟ್ ಎಲ್ಲ ಕಳ್ಳತನ ಆಗಿತ್ತು. ಆ 3 ಜನ ರಿಕ್ಕಿಯ ಶೂಸ್ ಅನ್ನು ಬಿಡಲಿಲ್ಲ. ಅವನಿಗೆ ಮರುಭೂಮಿಯಲ್ಲಿ ಒಂದು ಜೀವಂತ ಹೆಣದ ಹಾಗೆ ಬಿಟ್ಟು ಹೋಗಿದ್ರು. ಅವನಿಗೆ ಮರುಭೂಮಿಯಲ್ಲಿ ಒಬ್ಬ ಮನುಷ್ಯನೂ ಕಾಣ್ತಾ ಇರಲಿಲ್ಲ. ಮತ್ತೆ ದಾರಿ ಸಹ ಕಾಣ್ತಾ ಇರಲಿಲ್ಲ. ಈಗ ಅವನ ಬಳಿ 2 ಆಯ್ಕೆಗಳಿದ್ವು. ಒಂದು, ಆತ ಒಂದೇ ದಿಕ್ಕಿನಲ್ಲಿ ನಡೆದುಕೊಂಡು ಹೋಗಿ ಜೀವಂತ ಆಗಿರುವ ಪ್ರಯತ್ನ ಮಾಡಬೇಕಿತ್ತು. ಇಲ್ಲ ಅಲ್ಲೇ ಬಿದ್ದು ತನ್ನ ಸಾವು ಸ್ವೀಕಾರ ಮಾಡಬೇಕಿತ್ತು. ಆದರೆ ರಿಕ್ಕಿ ಮೊದಲ ದಾರಿಯನ್ನೇ ಆಯ್ಕೆ ಮಾಡಿದ. ಆತ ಜೀವಂತವಾಗಿರಲು ಎಂತಹದೇ ಪರಿಸ್ಥಿತಿಯ ವಿರುದ್ಧ ಹೋರಾಡಲು ಸಿದ್ಧನಾಗಿದ್ದ. ಮತ್ತೆ ಒಂದೇ ದಿಕ್ಕಿನಲ್ಲಿ ನಡೆಯಲು ಪ್ರಾರಂಭ ಮಾಡಿದ. ಸುಮಾರು ಗಂಟೆಗಳ ಕಾಲ ಒಂದೇ ದಿಕ್ಕಿನಲ್ಲಿ ನಡೆದ ಮೇಲೆ ನೀರು ಮತ್ತೆ ಹಸಿವು ಅವನಿಗೆ ಕೊಲ್ತಾ ಇದ್ವು. ಅವನಿಗೆ ಭ್ರಮೆ ಆಗ್ತಾ ಇತ್ತು, ಅವನ ಮುಂದೆನೆ ನೀರು ಇದೆ ಅನ್ನೋ ಹಾಗೆ. ಆದ್ರೆ ಬೊಗಸೆಯಲ್ಲಿ ಕೇವಲ ಮಣ್ಣು ಬರ್ತಾ ಇತ್ತು. ಸ್ವಲ್ಪ ದೂರ ನಡೀತಾ ಇದ್ದಂತೆ ಅವನಿಗೆ ಒಂದು ದೊಡ್ಡದಾದ ಮಣ್ಣಿನ ಬೆಟ್ಟ ಕಾಣಿಸಿತು. ಅದನ್ನ ಪಾರು ಮಾಡ್ತಾ ಇದ್ದಂತೆ ರಿಕ್ಕಿಗೆ ಒಂದು ನದಿ ಕಾಣಿಸಿತು. ಮೊದಲು ಅವನಿಗೆ ನಂಬಲು ಆಗಲಿಲ್ಲ. ಆದರೆ ಆತ ಜೀವಂತ ಆಗಿರುವ ಒಂದು ಸಣ್ಣ ಅವಕಾಶವನ್ನು ಕಳೆದುಕೊಳ್ಳಬಾರದು ಅಂತ ಅನ್ಕೊಂಡಿದ್ದ. ಅವನಿಗೆ ನೀರು ನೋಡಿ ತುಂಬಾ ಖುಷಿ ಆಯಿತು. ಆದರೆ ಆ ಖುಷಿ ಕ್ಷಣ ಮಾತ್ರದಾಗಿತ್ತು. ಏಕೆಂದ್ರೆ ಆ ನೀರು ಕುಡಿಯುವ ಯೋಗ್ಯವಾಗಿರಲಿಲ್ಲ. ಅದಕ್ಕೆ ಆತ ನೀರಿನ ಹರಿವಿನ ಜೊತೆಗೆ ನಡೆಯಲು ಪ್ರಾರಂಭ ಮಾಡಿದ. ದಿನಗಳು ಕಳೀತಾ ಇದ್ವು. ರಿಕ್ಕಿಗೆ ಈಗ ಗೊತ್ತೇ ಇರಲಿಲ್ಲ ಆತ ಎಷ್ಟು ದಿನದಿಂದ ಈ ಮರುಭೂಮಿಯಲ್ಲಿ ಇದ್ದ ಅನ್ನೋದು. ಈ ಮರುಭೂಮಿಯಲ್ಲಿ ಇರೋದು ಅಂದ್ರೆ ಸಾವಿನ ಜೊತೆಗೆ ಇದ್ದಂತೆ. ಏಕೆಂದ್ರೆ ಆಸ್ಟ್ರೇಲಿಯನ್ ಮರುಭೂಮಿಯ ಟೆಂಪರೇಚರ್ 45 ಡಿಗ್ರಿಗಿಂತ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ರಾತ್ರಿ ಅದೇ ಟೆಂಪರೇಚರ್ 10 ಡಿಗ್ರಿಗಿಂತ ಜಾಸ್ತಿ ಆಗ್ತಾ ಇತ್ತು. ಈ ಉಷ್ಣಾಂಶದಲ್ಲಿ ಇರೋದ್ರಿಂದ ಆರೋಗ್ಯ ಹಾಳಾಗುವ ಸಂಭಾವನೆ ಕೂಡ ಜಾಸ್ತಿ ಇರುತ್ತೆ. ಕೇವಲ ಆರೋಗ್ಯವೇ ಅಲ್ಲ, ಸಾವಿನ ಸಂಭಾವನೆ ಕೂಡ ಜಾಸ್ತಿ ಇರುತ್ತೆ. ಆದರೆ ರಿಕ್ಕಿ ಹತ್ತಿರ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇತ್ತು. ಒಂದು ಬರ್ನಿಂಗ್ ಡಿಸೈರ್ ಇತ್ತು.
ಆಯಿತು. ಇದರಿಂದ ಸಾವು ಕೂಡ ಅವನ ಮುಂದೆ ಮಂಡಿ ಊರಿತ್ತು. ಆತ ತನ್ನನ್ನು ತಾನು ಜೀವಂತವಾಗಿಡಲು ಮತ್ತೆ ಮುಂದೆ ಸಾಗಲು ಪ್ರತಿಯೊಂದು ಪ್ರಯತ್ನ ಮಾಡ್ತಾ ಇದ್ದ. ಅವನ ಬಳಿ ಬಿಸಿಲು ಮತ್ತೆ ಚಳಿಯಿಂದ ಪಾರಾಗಲು ಸರಿಯಾದ ಬಟ್ಟೆ ಸಹ ಇರಲಿಲ್ಲ. ಅದಕ್ಕೆ ಆಗಾಗ ಗುಹೆಗಳ ಮೊರೆ ಹೋಗ್ತಾ ಇದ್ದ. ಸಣ್ಣ ಪುಟ್ಟ ಗುಂಡಿಗಳಲ್ಲಿ ನೀರು ಸಿಗ್ತಾ ಇತ್ತು, ಅದನ್ನ ಕುಡಿತಾ ಇದ್ದ. ಮತ್ತೆ ಯಾವಾಗ ನೀರು ಸಿಗ್ತಾ ಇರಲಿಲ್ಲ ಆಗ ತನ್ನದೇ ಮೂತ್ರ ಕುಡಿತಾ ಇದ್ದ. ತುಂಬಾ ದಿನಗಳು ಕಳೆದ್ವು. ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ರಿಕ್ಕಿಯ ಭಾರ ಕಡಿಮೆ ಆಗಿತ್ತು. ಅವನ ಶರೀರ ಕೈ ಬಿಡ್ತಾ ಇತ್ತು. ಅವನಿಗೆ ಅನಿಸ್ತಾ ಇತ್ತು ಇವತ್ತು ನನ್ನ ಕೊನೆಯ ದಿನ ಇದೆ ಎಂದು. ಆದರೆ ಎಲ್ಲೋ ಒಂದು ಕಡೆ ರಿಕ್ಕಿಗೆ ಅನಿಸ್ತಾ ಇತ್ತು ನಾ ಇಲ್ಲಿಂದ ಪಾರಾಗಬಹುದು ಎಂದು. ಆತ ಜೀವಂತವಾಗಿರಲು ಹಾವು, ಚೇಳು, ಇಲಿ, ಹುಳು ಎಲ್ಲವನ್ನು ತಿನ್ನಬೇಕಾಗಿತ್ತು. ಅವನಲ್ಲಿ ಒಂದು ನಂಬಿಕೆ ಇತ್ತು, ಬಲವಾದ ಕಾರಣ ಇತ್ತು. ಅದೇ ಅವನಿಗೆ ಜೀವಂತವಾಗಿಡ್ತಾ ಇತ್ತು. ಆತ ಪ್ರತಿದಿನ ಒಂದೇ ಯೋಚನೆ ಮಾಡ್ತಾ ಇದ್ದ, ಇವತ್ತೊಂದು ದಿನ ನಾ ಬದುಕಿದ್ರೆ ಇಲ್ಲಿಂದ ಪಾರಾಗಬಹುದು ಎಂದು. ಮತ್ತೆ ಇದೇ ಒಂದೇ ಒಂದು ಬಲವಾದ ನಂಬಿಕೆಯಿಂದ ಆಸ್ಟ್ರೇಲಿಯನ್ ಮರುಭೂಮಿಯಿಂದ ಪಾರಾಗುವ ದಾರಿ ಹುಡುಕ್ತಾ ಬಿರೆಂದು ಕ್ಯಾಡಲ್ ಸ್ಟೇಷನ್ ತಲುಪಿದ. ಅಲ್ಲಿ ಅವನಿಗೆ ಮಾರ್ಕ್ ಕ್ಲಿಫರ್ಡ್ ಕ್ಯಾಡಲ್ ಸ್ಟೇಷನ್ ಮ್ಯಾನೇಜರ್ ಸಿಕ್ಕಿದ. ಅವನ ಬಳಿ ರಿಕ್ಕಿ ದಿನಾಂಕ ಕೇಳಿದ. ಆಗ ಅವನಿಗೆ ತುಂಬಾ ದೊಡ್ಡ ಆಘಾತ ಆಯಿತು. ಏಕೆಂದ್ರೆ ಅವನಿಗೆ ಅರ್ಥ ಆಗಿತ್ತು ಆತ 2 ತಿಂಗಳು 12 ದಿನ ಒಬ್ಬನೇ ಈ ಮರುಭೂಮಿಯಲ್ಲಿ ಕಳೆದಿದ್ದ. ಈ 72 ದಿನದಲ್ಲಿ ರಿಕ್ಕಿ ತುಂಬಾ ಕಷ್ಟ ಅನುಭವಿಸಿದ್ದ. ಇದರಿಂದ ಅವನ ದೇಹ ಪೂರ್ತಿ ಹಾಳಾಗಿತ್ತು. ಏಕೆಂದ್ರೆ ರಿಕ್ಕಿ ಈ ಪ್ರವಾಸ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಆತನ ತೂಕ 106 ಕೆಜಿ ಆಗಿತ್ತು. ಆದರೆ ಈ 72 ದಿನದಲ್ಲಿ ಆತನ ತೂಕ 48 ಕೆಜಿ ಆಗಿತ್ತು. ಅಂದ್ರೆ ಆತ ಪೂರ್ತಿ ಅಸ್ಥಿ ಪಂಜರ ಆಗಿದ್ದ. ಮತ್ತೆ ಸ್ಟೇಷನ್ ಮ್ಯಾನೇಜರ್ ಮಾರ್ಕ್ ಕ್ಲಿಫರ್ಡ್ಗೂ ರಿಕ್ಕಿಗೆ ನೋಡಿ ಶಾಕ್ ಆಯಿತು. ಈ ಕೆಟ್ಟ ಪರಿಸ್ಥಿತಿಯಿಂದ ಪಾರಾದ ಮೇಲೆ, ಇಷ್ಟೆಲ್ಲ ಕಷ್ಟ ಅನುಭವಿಸಿ ರಿಕವರ್ ಆದ ಮೇಲೆ ರಿಕ್ಕಿ ತನ್ನ ಜೀವನಕ್ಕೆ ಸಂಬಂಧಪಟ್ಟಂತೆ ಲೆಫ್ಟ್ ಫಾರ್ ಡೆಡ್ ಹೆಸರಿನ ಒಂದು ಪುಸ್ತಕ ಬರೆದಿದ್ದಾರೆ. ನೋಡಿ, ಈ ಕಥೆಯಿಂದ ಸಿಗುವ ಪಾಠ ಏನಂದ್ರೆ, ರಿಕ್ಕಿ ಪ್ರವಾಸಕ್ಕೆ ಹೋಗುವ ಮುಂಚೆ ಆತನ ಬಳಿ ಎಲ್ಲವೂ ಇತ್ತು. ಮತ್ತೆ ಒಂದೇ ಕ್ಷಣದಲ್ಲಿ ಎಲ್ಲವೂ ಅವನಿಂದ ದೂರ ಆಯಿತು. ಆದರೂ ಆತ ಈ ಮರುಭೂಮಿಯಲ್ಲಿ 72 ದಿನ ಕಳೆದ. ಅವನ ಬಳಿ ತಿನ್ನಲು ಆಹಾರ ಇರಲಿಲ್ಲ, ಕುಡಿಯಲು ನೀರು ಇರಲಿಲ್ಲ, ಚಳಿ ಬಿಸಿಲಿನಿಂದ ಪಾರಾಗಲು ಯಾವುದೇ ವ್ಯವಸ್ಥೆ ಸಹ ಇರಲಿಲ್ಲ. ಅವನ ಬಳಿ ಇದ್ದದ್ದು ಒಂದೇ, ಅದುವೇ ಅವನ ಪ್ರಬಲವಾದ ಇಚ್ಛಾಶಕ್ತಿ ಮತ್ತೆ ಬದುಕಬೇಕು ಅನ್ನುವ ಹಠ. ನೋಡಿ, ಕಷ್ಟಗಳು ಸಮಸ್ಯೆಗಳು ಹೇಳಿ ಕೇಳಿ ಬರೋದಿಲ್ಲ, ಆದ್ರೆ ಆಯ್ಕೆ ನಮ್ಮ ಕೈನಲ್ಲಿ ಇರುತ್ತೆ. ನಾವು ಅದನ್ನ ಯಾವ ತರ ನೋಡ್ತೀವಿ ಅನ್ನೋದು. ಜೀವನದಲ್ಲಿ ಕಷ್ಟಗಳು ಸಮಸ್ಯೆಗಳು ಬಂದಾಗ, ಇಲ್ಲ ಎಲ್ಲವೂ ಮುಗೀತು ಅಂತ ಅನಿಸಿದ್ದಾಗ ಈ ಕಥೆ ಒಂದು ಬಾರಿ ಕೇಳಿ. ಆಗ ನಿಮ್ಗೆ ಅರ್ಥ ಆಗತ್ತೆ ನಿಮ್ಮ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ಅನ್ನೋದು. ನೆಕ್ಸ್ಟ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಂಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಅದಕ್ಕೆ ಒಳ್ಳೆಯ ವಿಡಿಯೋಗಳು ನಿಮ್ಮಿಂದ ಮಿಸ್ ಆಗುತ್ತೆ. ಹಾಗಾಗಬಾರ್ದು ಅಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.